ಹಾಯ್ ಹೆಲೋ ನಮಸ್ಕಾರ. ಇವತ್ತು ನಾನು ಬಂದಿದ್ದೀನಿ ಇಡ್ಲಿ ಪುಡಿ ರೆಸಿಪಿಯೊಂದಿಗೆ. ಇದು ದಕ್ಷಿಣ ಭಾರತದ ಅದರಲ್ಲೂ ತಮಿಳುನಾಡಿನಲ್ಲಿ ತುಂಬಾ ಫೇಮಸ್ ಇರುವಂಥದ್ದು. ಇದನ್ನು ಇಡ್ಲಿ ಹಾಗೂ ದೋಸೆ ಜೊತೆ ಸರ್ವ್ ಮಾಡ್ತಾರೆ. ಇದರ ಹೆಸರೇ ಹೇಳುವಂತೆ ಇಡ್ಲಿ ಪುಡಿ ಇದು ಇಡ್ಲಿ ಮತ್ತು ದೋಸೆ ಜೊತೆನೇ ತುಂಬ ಚೆನ್ನಾಗಾಗುವಂಥದ್ದು, ಒಳ್ಳೆ ಕಾಂಬಿನೇಷನ್. ಅಲ್ಲದೆ ನಾವು ಚಪಾತಿ ಹಾಗೆ ಪರಾಟ ಜೊತೆನೂ ಇದನ್ನ ತಿನ್ಬೋದು. ಇದಕ್ಕೆ ನೋಡಿ ಈ ಪೌಡರನ್ನು ಎಳ್ಳೆಣ್ಣೆ ಜೊತೆ ಅಥವಾ ತುಪ್ಪದ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಈ ಇಡ್ಲಿಯನ್ನು ಹೀಗೆ ಡಿಪ್ ಮಾಡಿಕೊಂಡು ತಿನ್ಬೋದು. ಅಥವಾ ದೋಸೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದರ ಮೇಲೆ ಈ ಪುಡಿನ ಸ್ಪ್ರಿಂಕಲ್ ಮಾಡಿಕೊಂಡು ಹಾಗೂ ತಿನ್ಬೋದು. ತುಂಬ ಚೆನ್ನಾಗಾಗ್ತದೆ. ನನಗಂತೂ ಇದು ತುಪ್ಪದ ಜೊತೆ ತಿನ್ನೋದು ಅಂತ ಹೇಳಿದರೆ, ಮಿಕ್ಸ್ ಮಾಡಿ ತಿನ್ನೋದು ಅಂತೇಳಿ ತುಂಬಾ ಇಷ್ಟ. ನೋಡಿ, ದೋಸೆ ಇಲ್ಲದ್ರೆ ಈ ಥರ ಸ್ಪ್ರಿಂಕಲ್ ಮಾಡಿಕೊಂಡು ತಿನ್ಬೋದು. ತುಂಬ ಚೆನ್ನಾಗಾಗ್ತದೆ. ನಮ್ಮ ಮನೆಯಲ್ಲಂತೂ ಮಕ್ಕಳಿಗೆ ಇದು ತುಂಬಾ ಇಷ್ಟವಾದಂಥದ್ದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಡುವಂಥ ಒಂದು ರೆಸಿಪಿ. ಬನ್ನಿ, ಹಾಗಿದ್ರೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಶುರು ಮಾಡೋ ಮುಂಚೆ ನನಗೆ ಈ ರೆಸಿಪಿ ಹೇಳಿಕೊಟ್ಟ ಅಂತ ಅಲ್ಲ, ಇದನ್ನ ನಮ್ಮ ಮನೆಯಲ್ಲಿ ಬಂದು ಮಾಡಿಕೊಟ್ಟಂಥ ನನ್ನ ಫ್ರೆಂಡ್ ಮೀನಾಕ್ಷಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಫಾರ್ ದಿಸ್ ಅಮೇಝಿಂಗ್ ರೆಸಿಪಿ ಮೀನಾಕ್ಷಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಹಾಗಿದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ಚನ್ನ ದಾಲ್ 3 ಕಪ್, ಹಾಗೆ ಉರಿದ ದಾಲ್ 3 ಕಪ್ಸ್ ಬೇಕು. ಹಾಗೆ ಬಿಳಿ ಎಳ್ಳು ಒಂದು 3/4 ಕಪ್ ಬೇಕು. ರೆಡ್ ಚಿಲ್ಲಿ ಒಂದು 15-20 ಬೇಕು. ಹಾಗೆ ಕರಿ ಲೀವ್ಸ್ ಒಂದು ಹಾಫ್ ಕಪ್ಪಿನ 3/4 ಕಪ್ವರೆಗೆ ಇದ್ದರೂ ಪರವಾಗಿಲ್ಲ, ಅದು ಯಾಕಂದರೆ ಅದು ಒಳ್ಳೆ ಫ್ಲೇವರ್ ಕೊಡ್ತದೆ ಇದಕ್ಕೆ. ಹಾಗೆ ಪ್ಲಸ್ ಬೆಳ್ಳುಳ್ಳಿ, ಗಾರ್ಲಿಕ್ ಇದು ಒಂದು 5-6 ಎಸಳು ಬೇಕು ಬೆಳ್ಳುಳ್ಳಿ. ಹಾಗೆ ಹಿಂಗು ಮತ್ತು ಸಾಲ್ಟ್ ರುಚಿಗೆ ತಕ್ಕಷ್ಟು. ಮೊದಲಿಗೆ ನಾವು ಚನ್ನ ದಾಲ್ ಹಾಗೆ ಉರಿದ ದಾಲನ್ನು ಸಪ್ರೇಟಾಗಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಅದು ಕೆಂಪು ಬಣ್ಣ ಬರೋವರೆಗೆ ನಾವು ಅದನ್ನ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಟು ಈಗ ನಾವು ಉರಿದ ದಾಲನ್ನು ಹಾಗೇ ರೋಸ್ಟ್ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇವರ ಅಮ್ಮ ತಮಿಳುನಾಡಿನಲ್ಲಿ ಯಾವ ರೀತಿ ಟ್ರೆಡಿಷನಲ್ ಆಗಿ ಮಾಡ್ತಾರೆ ನೋಡಿ, ಅದೇ ಸೇಮ್ ಪ್ರೊಸೀಜರ್, ಅದೇ ರೀತಿಯಲ್ಲಿ ಅವ್ರು ನಮಗೀಗ ಇದು ಇಡ್ಲಿ ಪುಡಿಯನ್ನು ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ. ಈ ಥರ ಹೊಂಬಣ್ಣ ಬರೋವರೆಗೆ ಉದ್ದಿನ ಬೇಳೆಯನ್ನು ಹುರ್ಕೋಬೇಕು. ಆಮೇಲೆ ಸೇಮ್ ಪಾತ್ರೆಗೆ 1-2 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಂಡು, ನಾವಿಲ್ಲಿ ಎಳ್ಳೆಣ್ಣೆ ಯೂಸ್ ಮಾಡಿದ್ದೇವೆ, ಯಾವ ಎಣ್ಣೆ ಆದರೂ ಪರವಾಗಿಲ್ಲ, ಹಾಕ್ಕೊಂಡು ಬಿಳಿ ಎಳ್ಳನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಹಾಗೆಯೇ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕೆಂಪು ಮೆಣಸನ್ನು ಚೆನ್ನಾಗಿ ಹುರ್ಕೋಬೇಕು. ಅದೇ ರೀತಿ ಮತ್ತು ಇದು ಬೆಳ್ಳುಳ್ಳಿಯನ್ನು ಸ್ವಲ್ಪ ಹುರ್ಕೋಬೇಕು ಆಯಿಲ್ ಹಾಕ್ಕೊಂಡು, ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಅದನ್ನ ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಹಾಗೆ ರೋಸ್ಟ್ ಮಾಡ್ತಾ ಸ್ವಲ್ಪ ಕಲರ್ ಚೇಂಜ್ ಆಗುವ, ಸ್ವಲ್ಪ ಗೋಲ್ಡನ್ ಕಲರ್ ಆಗುವಾಗ ಸ್ವಲ್ಪ ರೋಸ್ಟ್ ಆದ ಕೂಡಲೇ ನಾವು ಕರಿ ಲೀವ್ಸ್ ಏನು ಇಟ್ಕೊಂಡಿರ್ತೀವಲ್ಲ, ಆ ಕರಿ ಲೀವ್ಸನ್ನು ವಾಶ್ ಮಾಡಿಕೊಂಡು ಟಿಶ್ಯೂಲ್ಲಿ ಅಥವಾ ಬಟ್ಟೆಯಲ್ಲಿ ಡ್ರೈ ಮಾಡ್ಕೋಬೇಕು ಫಸ್ಟ್. ಜಾಸ್ತಿ ಇಲ್ಲಾಂದರೆ ನೀರಿನ ಅಂಶ ಇದ್ದರೆ ಹುರಿಲಿಕ್ಕೆ ಕಷ್ಟ ಆಗ್ತದಲ್ವ, ಅದಕ್ಕೋಸ್ಕರ ಡ್ರೈ ಮಾಡಿಕೊಂಡು ಆಮೇಲೆ ಹಾಕಿ ಹುರಿದುಕೊಳ್ಳಿ. ಇಲ್ಲಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಈಗ ಇದಕ್ಕೆ ನಾವು ಹಿಂಗ್ ಪೌಡರ್ ಆ್ಯಡ್ ಮಾಡಬೇಕು.
ಕುಕ್ಕಿಂಗ್ ಪೌಡ್ರ್ ಆ್ಯಡ್ ಮಾಡಿ ಒಂದು ಸ್ವಲ್ಪನೇ ಹೊತ್ತೊಂದು ಮಿಕ್ಸ್ ಮಾಡಿದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದನ್ನು ತೆಗೀರಿ. ನಾವು ರೋಸ್ಟ್ ಮಾಡಿದ ಎಲ್ಲ ಸಾಮಗ್ರಿಗಳು ತಣ್ಣಗಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸಿಲಿ ಹಾಕಿ ಅದನ್ನ ಗ್ರೈಂಡ್ ಮಾಡ್ಕೊಳ್ಳಿ, ಅಂದರೆ ಪೌಡರ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಇದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಫೈನ್ ಆಗಬೇಕು ಪೌಡರ್. ಸೊ ಈ ರೀತಿ ಫೈನ್ ಪೌಡರ್ ಮಾಡ್ಕೋಬೇಕು. ಇಷ್ಟು ಬೇಕು, ಇದು ಕರೆಕ್ಟ್ ಆಗಿದೆ. ಆಮೇಲೆ ನಾವು ಇದನ್ನ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು. ಇಲ್ಲಿ ನಾವು ಯೂಸ್ ಮಾಡಿರುವಂಥ ಎಲ್ಲ ಸಾಮಗ್ರಿಗಳು ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುವಂಥದ್ದು. ಇಲ್ಲಿ ನಾವು ಚನಾ ದಾಲ್ ಇರ್ಬೋದು, ಉರದ್ ದಾಲ್ ಎಲ್ಲ ಯೂಸ್ ಮಾಡಿರುವಂಥದ್ದು. ಇದು ಪ್ರೋಟೀನ್ ರಿಚ್. ಹಾಗೆ ಕರಿ ಲೀವ್ಸ್, ಬೆಳ್ಳುಳ್ಳಿ ಅದೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾವು ಇದನ್ನ ರೆಗ್ಯುಲರ್ ಬೇಸಲ್ಲಿ, ಅಂದರೆ ಬೆಳಗಿನ ತಿಂಡಿಯೊಂದಿಗೆ ಬ್ರೇಕ್ಫಾಸ್ಟ್ ಜೊತೆಗಿರ್ಬೋದು, ಅಥವಾ ಇಡ್ಲಿ, ದೋಸೆ, ಚಪಾತಿ, ಪರಾಟ ಯಾವ್ದು ಜೊತೆನಾದರೂ ಹಾಕ್ಕೊಂಡು ಡೈಲಿ ತಿನ್ಬೋದು. ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಇದನ್ನ ತುಪ್ಪದ ಜೊತೆ ಅಥವಾ ಎಳ್ಳೆಣ್ಣೆ ಜೊತೆ, ಎಳ್ಳೆಣ್ಣೆ ಅಂದರೆ ರಿಫೈನ್ಡ್ ಎಳ್ಳೆಣ್ಣೆ ಅಲ್ಲ, ರಿಫೈನ್ಡ್ ಸೆಸಮಿ ಆಯಿಲ್ ಅಲ್ಲ, ಅನ್ರಿಫೈನ್ಡ್ ಪ್ಯೂರ್ ಎಳ್ಳೆಣ್ಣೆ ಜೊತೆ ಮಿಕ್ಸ್ ಮಾಡಿ ತಿಂದಾಗ ಅಥವಾ ದೇಸಿ ತುಪ್ಪದೊಂದಿಗೆ ಮಿಕ್ಸ್ ಮಾಡಿದಾಗ ಗುಡ್ ಫ್ಯಾಟ್ ಸಿಕ್ಕಾಗ್ತದೆ. ಈ ರೆಸಿಪಿಯನ್ನು ನೀವು ತಪ್ಪದೇ ಟ್ರೈ ಮಾಡಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.